ಓಂ ಪೂರ್ಣತ್ವಾದ್ವಿಶ್ವತಾ ವಿಷ್ಣು ರಮಾಯ ಸ್ತ್ರೀಷು ಪೂರ್ಣತಃ ವಾಯೋರ್ಜೀವೇಷು ಪೂರ್ಣತ್ವಾದ್ಯಶೋ ಜ್ಞಾನ ಸುಖಾತ್ಮಕಾಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಆಶ್ವಮೇಧಿಕ ಪರ್ವದ 57ನೇ ಭಾಗ ಇದು. ಋಷಿಗಳು ಚತುರ್ಮುಖ ಬ್ರಹ್ಮನನ್ನ ಕೆಲವು ಧರ್ಮಗಳನ್ನು ತಿಳಿಯುವ ಉದ್ದೇಶದಿಂದ ಮಾಡಿದಂಥ ಒಂದು ಜಿಜ್ಞಾಸ ಅದು ಇಲ್ಲಿ ನಮಗೆ ಕೇಳಿ ಬರ್ತದೆ. ಇದು ಅಧ್ಯಾಯ ಸಂಖ್ಯೆಯ ದೃಷ್ಟಿಯಿಂದ ಒಂದೊಂದು ಕಡೆ ಒಂದೊಂದು ರೀತಿಯಾಗಿದೆ. ಕೋವಾಸ್ವಿದೇಹ ಧರ್ಮಾಣಾಂ ಅನುಷ್ಠೇಯ ತಮೋಮತಃ ಅಂತ ಆ ಅಧ್ಯಾಯ ಪ್ರಾರಂಭ ಕಾಣ್ತದೆ. ಹೀಗೆ ಈ ಶ್ಲೋಕ ಏನಿದೆ ಇದು ವೈಷ್ಣವ ಪಾಠದಲ್ಲಿ ಈಗ ಮುಕ್ತಾಯ ಕಂಡಿರುವಂತಹ ವೈಷ್ಣವ ಪಾಠದಲ್ಲಿ ಇದು 49ನೇ ಅಧ್ಯಾಯವೇ ಈಗ ಅದು ಮುಂದುವರೆದಿದೆ. ಟಿ.ಆರ್. ಕೃಷ್ಣಾಚಾರ್ಯರ ಮತ್ತೆ ಗೀತಾ ಪ್ರೆಸ್ಸಿನ ಪಾಠದಲ್ಲಿ ಇದು 49ನೇ ಅಧ್ಯಾಯ, ಹೊಸ ಅಧ್ಯಾಯ ಪ್ರಾರಂಭ ಕಾಣಬೇಕು. ಕೋವಾಸ್ವಿದೇಹ ಧರ್ಮಾಣಂ ಅನ್ನುವ ಶ್ಲೋಕ ಹೊಸ ಅಧ್ಯಾಯದಲ್ಲಿ ಕೆಲವು ಪಾಠಗಳಲ್ಲಿ, ಉತ್ತರ ಭಾರತದ ಪಾಠ, ಟಿ.ಆರ್. ಕೃಷ್ಣಾಚಾರ್ಯ ಪಾಠಗಳಲ್ಲಿ ಕಂಡು ಬರ್ತದೆ. ಈಗ ನಡೆದಿರುವಂತಹ ಅಧ್ಯಾಯದಲ್ಲಿಯೇ 15ನೇ ಶ್ಲೋಕವಾಗಿ ಈ ಶ್ಲೋಕ ಇದರ ಮುಂದಿನ ಭಾಗಗಳು ಕಂಡು ಬರ್ತವೆ. ವಾವಿಳ್ಳ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿಯೂ ಕೂಡ ಇದೊಂದು ಪ್ರತ್ಯೇಕ ಅಧ್ಯಾಯ ಏನಲ್ಲ. 51ನೇ ಅಧ್ಯಾಯ ಮುಕ್ತಾಯ ಕಂಡು 52ನೇ ಅಧ್ಯಾಯವೂ ಕೂಡ ಮುಕ್ತಾಯ ಕಂಡಿದೆ. ಮುಂದೆ 53ನೇ ಅಧ್ಯಾಯದಲ್ಲಿ ಆ ಚತುರ್ಮುಖ ಬ್ರಹ್ಮ ಋಷಿಗಳು ಮಾಡಿದಂತಹ ಒಂದು ಜಿಜ್ಞಾಸೆಗೆ ಉತ್ತರ ಕೊಡೋದು ಅಲ್ಲಿ ಕಂಡು ಬರ್ತದೆ. ಇಲ್ಲಿ ಈ ಋಷಿಗಳು ಮಾಡುವಂತಹ ಜಿಜ್ಞಾಸೆಗಾಗಿಯೇ ಮೀಸಲಾಗಿರುವ ಒಂದು ಅಧ್ಯಾಯ ಏನಿದೆ ಅದು ಆ ವಾವಿಳ್ಳ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ನಮಗೆ ಕಾಣಿಸೋದಿಲ್ಲ. ಅಂತೂ ಅಲ್ಲಿ ಏನೇನಿದೆ ಅಂತ ಅನ್ನೋದನ್ನೆಲ್ಲ ಈಗ ನಿಮ್ಮ ಮುಂದೆ ಇದನ್ನ ಇಡ್ತೇನೆ. ಆ ಋಷಿಗಳು ಏನು ಕೇಳಿದ್ರು ಅನ್ನೋದನ್ನು ಈಗ ನೋಡೋಣ. ಜಗತ್ತಿನಲ್ಲಿ ಯಾವ ಧರ್ಮವನ್ನು ನಾವು ಅನುಷ್ಠಾನ ಮಾಡಬೇಕು, ಅನುಷ್ಠೇಯ ತಮವಾದ ಧರ್ಮ ಯಾವುದು ಅದನ್ನು ಹೇಳುವಂತ ಆ ಮುನಿಗಳು ಚತುರ್ಮುಖ ಬ್ರಹ್ಮನನ್ನು ಕೇಳಿದರು. ನಮ್ಮ ಈ ಪಾಂಚಭೌತಿಕ ದೇಹ ಅವಸನ್ನ ಆದ ಬಳಿಕನೂ ಕೂಡ ನಾವು ಮಾಡಿದ ಕರ್ಮಗಳಿಗೆ ಯಾವತ್ತೂ ನಾಶ ಇಲ್ಲ. ಅವೆಲ್ಲ ಹಾಗೆ ನಮ್ಮ ಜೊತೆ ಬರ್ತವೆ. ಆದ್ರಿಂದ ಮುಂದಿನ ನಮ್ಮ ಫಲಗಳಿಗೆ ಅವು ಕಾರಣ ಆಗ್ತವೆ ಅಂತ ಕೆಲವರು ಅಭಿಪ್ರಾಯ ಪಡ್ತಾರೆ. ನಮ್ಮ ದೇಹ ಅವಸನ್ನ ಆದ ಬಳಿಕ ಪಂಚಮಹಾಭೂತಗಳಲ್ಲಿ ಲೀನ ಆಗಿ ಹೋಗ್ತದೆ. ಆದ್ರಿಂದ ಕರ್ಮಫಲ ಅನ್ನುವುದೇನೂ ಇಲ್ಲ ಅಂತ ಇನ್ನು ಕೆಲವರು ಅಭಿಪ್ರಾಯ ಪಡ್ತಾರೆ. ಧರ್ಮ ಇದೆ ಅಂತ ಅನ್ನೋದ್ರ ಬಗ್ಗೆ, ಧರ್ಮಗಳ ಅಸ್ತಿತ್ವದ ಬಗ್ಗೆ ಯಾವುದೇ ಸಂಶಯ ಇಲ್ಲ ಅಂತ ಕೆಲವರು ಅಂತಾರೆ. ಕೇಶಿತ್ ಸಂಶಯಿತಂ ಸರ್ವಂ, ಧರ್ಮ ಅನ್ನುವುದು ಏನಿದೆ ಅದ್ರ ಬಗ್ಗೆ ಪ್ರತಿಯೊಂದ್ರ ಬಗ್ಗೆಯೂ ಸಂಶಯವನ್ನೇ ತಾಳ್ತಾರೆ ಕೆಲವರು. ಹೀಗೆಲ್ಲ ಇರುವಾಗ ನಾವು ಯಾವುದನ್ನು ನಂಬಬೇಕು, ಯಾವುದನ್ನು ನಂಬಬಾರದು ಅಂತ ಅನ್ನೋದ್ರ ಬಗ್ಗೆ ನೀನು ನಮಗೆ ವಿವರಿಸಿ ಹೇಳಬೇಕು ಅಂತ ಅವರು ಕೇಳ್ತಿದ್ದಾರೆ. ಅನಿತ್ಯಂ ನಿತ್ಯಮಿತ್ಯೇಕೆ ನಾಸ್ತೀತ್ಯಪಿ ಚಾಪರೆ. ಈ ಧರ್ಮ ಅಂತ ಅನ್ನೋದು ಅನಿತ್ಯ ಅಂತ ಕೆಲವರ ಅಭಿಪ್ರಾಯ, ನಿತ್ಯ ಅಂತ ಇನ್ ಕೆಲವರ ಅಭಿಪ್ರಾಯ. ನಾಸ್ತೀತ್ಯಪಿ ಚಾಪರೆ, ಧರ್ಮವೇ ಇಲ್ಲ ಅಂತ ಕೆಲವರದು ಅಭಿಪ್ರಾಯ. ಧರ್ಮ ಒಂದೇ ರೀತಿ ಅಂತ ಕೆಲವರು, ವ್ಯಾಮಿಶ್ರ ಅನೇಕ ರೀತಿಯಾಗಿ ಸಂಕೀರ್ಣವಾಗಿದೆ ಈ ಧರ್ಮ ಅಂತ ಇನ್ನು ಕೆಲವರು ಅಭಿಪ್ರಾಯ ಪಡ್ತಾರೆ. ಇರುವವನೊಬ್ಬನೇ ಬ್ರಹ್ಮ, ಏಕಮೇವಾದ್ವಿತೀಯಂ ಬ್ರಹ್ಮ ಅಂತ ಕೆಲವರು ಈ ವೇದಶಾಸ್ತ್ರಗಳನ್ನು ಬಲ್ಲವರು ಹೇಳ್ತಾರೆ. ಏಕಮೇಕೆ ಪೃಥಕ್ ಚಾನ್ಯೆ ಬಹುತ್ವಮಿತಿ ಚಾಪರೆ. ಒಂದೇ ಬ್ರಹ್ಮ ಅಂತ ಕೆಲವರು ಹೇಳಿದ್ರೆ ಬ್ರಹ್ಮ ಮತ್ತು ಜೀವ ಇಬ್ರು ಕೂಡ ಬೇರೆ ಬೇರೆ ಇದ್ದಾರೆ ಅಂತ ಕೆಲವರು ಅಭಿಪ್ರಾಯ ಪಡ್ತಾರೆ. ಬಹುತ್ವವನ್ನು ಕೂಡ
ಹೇಳುವವರು ಕೆಲವರಿದ್ದಾರೆ. ಇಲ್ಲಿ ಪೃಥಕ್ಚ ಅನ್ಯೇ ಬಹುತ್ವಮಿತಿ ಚಾಪರೆ ಅಂತಿದೆಯಲ್ಲ, ಅದ್ವೈತದಲ್ಲಿ ಮತ್ತು ದ್ವೈತದಲ್ಲಿ ಏನು ಕಂಡು ಬಂದಿದೆ ಅಂತ ಅನ್ನೋದನ್ನು ಸ್ಥೂಲವಾಗಿ ಹೇಳ್ತಿದ್ದಾರೆ. ಬ್ರಹ್ಮ ಒಂದೇ ಸತ್ಯ ಅಂತ ಹೇಳುವರು ಕೆಲವರು. ಆ ಬ್ರಹ್ಮನಿಗಿಂತ ಭಿನ್ನವಾಗಿ ಒಂದು ಜೀವ ಇದೆ, ಏಕಜೀವವಾದ ಬಹುಜೀವವಾದ ಅಂತೆಲ್ಲ ಅದ್ವೈತದಲ್ಲಿ ಕಂಡು ಬರ್ತದೆ. ಬ್ರಹ್ಮನನ್ನು ಬಿಟ್ಟರೆ ಇರುವುದು ಒಂದು ಜೀವ, ಅದು ಮಿಥ್ಯಾಭೂತವೇ. ಆದರೆ ಆ ಮಿಥ್ಯಾಭೂತವಾದದ್ದಾದ್ರೂ ಕೂಡ ಇರುವುದು ಒಂದೇ ಜೀವ ಅಂತ ಕೆಲವರು ಹೇಳ್ತಾರೆ. ಮಿಥ್ಯಾಭೂತವಾದ ಅನೇಕ ಜೀವಗಳಿವೆ ಅಂತ ಇನ್ನು ಕೆಲವರು ಹೇಳ್ತಾರೆ. ಆದ್ದರಿಂದ ಏಕಜೀವವಾದ ಬಹುಜೀವವಾದ ಅಂತ ಎರಡು ಥರ ಇವೆ. ಅದನ್ನು ಇಲ್ಲಿ ಸೂಚನೆ ಮಾಡಿದಂತೆ ಕಾಣಿಸ್ತದೆ. ದೇಶ ಕಾಲಗಳು ಕೂಡ ನಿತ್ಯವಾದದ್ದು ಅಂತ ಕೆಲವರು ಅಭಿಪ್ರಾಯ ಪಡ್ತಾರೆ, ಅನಿತ್ಯ ಅಂತ ಇನ್ನು ಕೆಲವರು ಅಭಿಪ್ರಾಯ ಪಡ್ತಾರೆ. ಜಟೆ ಧಾರಣೆ ಮಾಡಿ ಮೃಗಚರ್ಮವನ್ನು ಧರಿಸಿದವರು ಕೆಲವರು, ತಲೆಯನ್ನು ಮುಂಡನೆ ಮಾಡಿಸಿಕೊಂಡವರು ಕೆಲವರು, ಇನ್ನು ದಿಗಂಬರರಾದವರು ಮತ್ತು ಕೆಲವರು. ಕೇಚಿದ ಅಸಂವೃತಾ ಅಸ್ನಾನಂ ಕೇಚಿದಿಚ್ಛಂತಿ ಸ್ನಾನಮಪ್ಯಪರೇ ಜನಾ. ಸ್ನಾನವೇ ಮಾಡಬೇಕಾಗಿಲ್ಲ ಅಂತನೋರು ಕೆಲವರು, ಸ್ನಾನ ಮಾಡುವುದು ಶ್ರೇಷ್ಠ ಅಂತ ಇನ್ನು ಕೆಲವರು, ಭೋಜನ ಮಾಡಬೇಕಾಗಿಲ್ಲ ಅನ್ನುವರು ಕೆಲವರು, ಭೋಜನ ಮಾಡುವುದು ಶ್ರೇಷ್ಠ ಅಂತ ಹೇಳುವರು ಇನ್ನು ಕೆಲವರು, ಕರ್ಮವನ್ನ ಪ್ರಶಂಸೆ ಮಾಡುವವರು ಕೆಲವರು, ಪರಮ ಶಾಂತಿಯನ್ನ ಪ್ರಶಂಸೆ ಮಾಡುವವರೇ ಇನ್ನು ಕೆಲವರು. ಕೆಲವರು ಮೋಕ್ಷವನ್ನು ಪ್ರಶಂಸೆ ಮಾಡ್ತಾರೆ, ಕೆಲವರು ಭೋಗವನ್ನು ಪ್ರಶಂಸೆ ಮಾಡ್ತಾರೆ, ಧನವನ್ನು ಬಯಸುವವರು ಕೆಲವರು, ಧನದ ಗೊಡವೇ ಬೇಡ ಅಂತ ದೂರ ಇರುವವರು ಇನ್ನು ಕೆಲವರು. ಉಪಾಸ್ಯ ಸಾಧನಂ ತ್ವೇಕೆ ನೈತಸ್ತೀತಿ ಚಾಪರೆ. ದೇವತೆಗಳನ್ನು ಉಪಾಸಿಸಿ ಅವರ ಅನುಗ್ರಹ ಸಂಪಾದನೆ ಮಾಡಬೇಕು ಅಂತ ಬಯಸುವವರು ಕೆಲವರು, ಮತ್ತು ಕೆಲವರಿಗೆ ಉಪಾಸನೆ ಅಂತನ್ನುವುದೇ ಬೇಡ. ಅಹಿಂಸೆಯನ್ನ ಬಯಸುವವರು ಕೆಲವರು, ಹಿಂಸೆಯಲ್ಲೇ ಸದಾ ನಿರತರಾದವರು ಕೆಲವರು, ಪುಣ್ಯ ಪಾಪಾದಿ ಕರ್ಮಗಳನ್ನು ಮಾಡುವವರು ಕೆಲವರು, ಯಾವುದೇ ರೀತಿಯಾದ ಕರ್ಮದಲ್ಲಿಯೂ ಆಸಕ್ತಿಯೇ ಇಲ್ಲದೆ ಇರೋರು ಇನ್ನು ಕೆಲವರು. ಕೇಚಿತ್ ಸಂಶಯಿತೇ ಸ್ಥಿತಾಃ ದುಃಖಾಧನ್ಯೇ ಸುಖಾಧನ್ಯೇ ಧ್ಯಾನವಿತ್ಯಪರೇ ಜನಾಃ. ಶರೀರಕ್ಕೆ ಯಾವುದೇ ಕ್ಲೇಶ ಕೊಡುವುದು ಬೇಡ, ಸುಖವಾಗಿ ಬದುಕಬೇಕು, ಶರೀರಕ್ಕೆ ಸುಖ ಆಗುವಂತೆ ಧರ್ಮಾಚರಣೆ ಮಾಡಬೇಕು ಅಂತನ್ನುವರು ಕೆಲವರು. ಕೆಲವರು ಧ್ಯಾನವೊಂದನ್ನೇ ಹೇಳ್ತಾರೆ, ಯಜ್ಞ ಮಾಡುವುದನ್ನೇ ಶ್ರೇಷ್ಠ ಅನ್ನೋರು ಕೆಲವರು, ದಾನವೊಂದನ್ನೇ ಶ್ರೇಷ್ಠ ಅಂತ ಹೇಳುವವರು ಇನ್ನು ಕೆಲವರು. ಕೆಲವರು ತಪಸ್ಸನ್ನ ಪ್ರಶಂಸೆ ಮಾಡ್ತಾರೆ. ತಪಸ್ಸು ಅಂದ್ರೆ ನಿರಾಹಾರನಾಗಿ ಕೂತ್ಕೊಂಡು ಪ್ರಾಣಾಯಾಮ ಇತ್ಯಾದಿಗಳನ್ನು ಮಾಡಿ ತಪಸ್ಸನ್ನು ಮಾಡುವುದನ್ನೇ ಶ್ರೇಷ್ಠ ಅಂತ ಹೇಳುವವರು ಕೆಲವರು. ಸ್ವಾಧ್ಯಾಯ ಪ್ರವಚನ ಇದನ್ನೇ ಮಹತ್ವದ ಕರ್ಮ ಅಂತ ಭಾವಿಸುವವರು ಇನ್ನು ಕೆಲವರು. ಜ್ಞಾನಂ ಸನ್ಯಾಸಮಿತ್ಯೇಕೆ, ಸನ್ಯಾಸವೇ ಜ್ಞಾನಕ್ಕೆ ಕಾರಣ ಅಂತ ಹೇಳುವವರು ಕೆಲವರು. ಕೆಲವರು ಜ್ಞಾನವೇ ಸನ್ಯಾಸ ಅನ್ನುತ್ತಾರೆ ಅಂತ ಅಲ್ಲಿ ಅನುವಾದ ಮಾಡಿದ್ದಾರೆ. ಜ್ಞಾನವೇ ಸನ್ಯಾಸ ಅಂದ್ರೆ ಏನು, ಅದು ಅರ್ಥ ಆಗೋದಿಲ್ಲ. ಜ್ಞಾನವೇ ಸನ್ಯಾಸಕ್ಕೆ ಕಾರಣ, ಸನ್ಯಾಸವೇ ಜ್ಞಾನಕ್ಕೆ ಕಾರಣ ಅಂತ ಅದು ತಾತ್ಪರ್ಯ ಇದ್ದಿರಬೇಕು. ಇನ್ನು ಕೆಲವರು ಭೂತಚಿಂತಕಾಹ, ಪಂಚಮಹಾಭೂತಗಳಿಂದ ಹುಟ್ಟಿದಂತಹ ಈ ಜಗತ್ತೇನಿದೆ ಅದರ ಬಗ್ಗೆ ಹೆಚ್ಚು ಆಲೋಚನೆ ಮಾಡುವವರು. ಮನುಷ್ಯ ತನ್ನ ಸ್ವಭಾವಕ್ಕೆ ತಕ್ಕಂತೆ ಬದುಕಬೇಕು ಅಂತ ಅಭಿಪ್ರಾಯ ಪಡ್ತಾರೆ. ಎಲ್ಲ ಮಾರ್ಗಗಳು ಸರಿಯೇ ಅಂತಾನೆ, ಎಲ್ಲವೂ ಸರಿಯೇನಲ್ಲ, ಯಾವುದೋ ಒಂದು ಸರಿ ಅನ್ನುವರು ಇನ್ನು ಕೆಲವರಿದ್ದಾರೆ. ಧರ್ಮ ವ್ಯವಸ್ಥೆ ಬಹಳ ಭಿನ್ನವಾಗಿದೆ. ನಿಶ್ಚಯಂ ನಾಧಿಗಚ್ಛಾಮಹ, ನಮಗೇನು ನಿಶ್ಚಯ ಆಗಲಿಲ್ಲ, ಈ ಮಾರ್ಗವೇ ಶ್ರೇಯಸ್ಕರವಾದದ್ದು ಅಂತ ಪ್ರತಿಯೊಬ್ಬರೂ ಕೂಡ ಹೇಳ್ತಾರೆ. ಇದಂ ಶ್ರೇಯ ಇತ್ಯೇವಂ ವ್ಯುತ್ಥಿತೋ ಜನಃ, ಹೀಗೆ ಹೇಳಿಕೊಂಡು ಓಡಾಡ್ತಾರೆ ಪ್ರತಿಯೊಬ್ಬರು ಕೂಡ. ತಾನು ಯಾವ ಧರ್ಮವನ್ನು ಆಚರಣೆ ಮಾಡ್ತಿದ್ದಾನೋ ಅದನ್ನ ಬಹಳ ಮಹತ್ವದ್ದು ಅಂತ ಪ್ರತಿಯೊಬ್ಬನು ಭಾವಿಸಿರ್ತಾನೆ. ಇನ್ನೊಂದು ಮತ್ತೊಬ್ಬ ಮಾಡಿದ ಧರ್ಮ ಅವನಿಗೆ ಇಷ್ಟ ಆಗೋದಿಲ್ಲ. ನಮ್ಮ ಬುದ್ಧಿ ವಿಚಲಿತ ಆಗಿಬಿಟ್ಟಿದೆ, ಚಂಚಲ ಆಗಿದೆ. ನಮಗೆ ಕಲ್ಯಾಣಕರವಾದ ಮಾರ್ಗ ಯಾವುದು ಅಂತ ನೀನು ಹೇಳಬೇಕು.
ಸತ್ವ ಕ್ಷೇತ್ರಜ್ಞ ಸಂಯೋಗಶ್ಚಾಪಿ ಕ್ಷೇತ್ರಜ್ಞಯೋಶ್ಚಾಪಿ ಸಂಬಂಧ ಕೇನ ಹೇತುನ. ಈ ಚೇತನನಿಗೂ ಸತ್ವ ಅಂದ್ರೆ ಭೂತಗಳು ಅಂತ ಅರ್ಥ ತಿಳ್ಕೋಬಹುದು, ಜೀವಗಳು, ಅವುಗಳಿಗೂ ಮತ್ತೆ ಈ ಚೇತನನಿಗೂ ಏನು ಸಂಬಂಧ ಅಂತ ಅನ್ನೋದನ್ನ ನೀನು ಹೇಳಬೇಕು. ಹೀಗೆ ಅವನು ಪ್ರಶ್ನೆ ಕೇಳಿದಾಗ, ಆ ಋಷಿಗಳು ಪ್ರಶ್ನೆ ಕೇಳಿದಾಗ ಚತುರ್ಮುಖ ಬ್ರಹ್ಮ ಅದಕ್ಕೆ ಈ ಮುಂದಿನಂತೆ ಉತ್ತರ ಹೇಳ್ತಾ ಹೋದ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಕೂಡ ಈ ಅಧ್ಯಾಯ ಕಂಡು ಬರುತ್ತದೆ. ಈಗ 52ನೇ ಅಧ್ಯಾಯ ಮುಕ್ತಾಯ ಕಂಡಿದೆ. ನಾನು ನೋಡ್ತಿರುವ ಪುಸ್ತಕಗಳಲ್ಲಿ, ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪುಸ್ತಕದಲ್ಲಿ ಆ ಪುಟಗಳು ಅಸ್ತವ್ಯಸ್ತ ಆಗಿರೋದ್ರಿಂದ ನನಗೆ ಅವು ಗಮನಕ್ಕೆ ಬರಲಿಲ್ಲ ಅಷ್ಟೇ. ವಸ್ತುತಃ ಇದೆಲ್ಲ 52ನೇ ಅಧ್ಯಾಯ ಆ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ. ಮುಂದೆ ನಾವೀಗ ನೋಡಬೇಕಾದದ್ದು 53ನೇ ಅಧ್ಯಾಯ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ. 50ನೇ ಅಧ್ಯಾಯ ವೈಷ್ಣವ ಪಾಠದಲ್ಲಿ, ಮತ್ತೆ ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ, ಹಾಗೆ ಉತ್ತರ ಭಾರತದ ಪಾಠದಲ್ಲೂ ಕೂಡ ಇದು 50ನೇ ಅಧ್ಯಾಯವೇ. ಹಂತವಹ ಸಂಪ್ರವಕ್ಷ್ಯಾಮಿ ಅಂತ ಚತುರ್ಮುಖ ಬ್ರಹ್ಮ ಹೇಳಿಕ್ಕೆ ತೊಡಗಿದೆ. ಗುರು ಮತ್ತು ಶಿಷ್ಯರ ನಡುವೆ ನಡೆದಂತಹ ಒಂದು ಸಂವಾದವನ್ನು ಕೂಡ ನಾವು ಈ ಅನುಗೀತಾದ ನಡುವೆ ಕೇಳ್ತಾ ಇದ್ದೀವಿ. ಆ ಗುರು ಶಿಷ್ಯನಿಗೆ ಏನು ಹೇಳಿದ ಅಂತ ಅನ್ನೋದನ್ನೇ ನಾನು ನಿಮಗೆ ಹೇಳ್ತೇನೆ, ಅದನ್ನು ಕೇಳಿ. ಯಾವ ಪ್ರಾಣಿಯನ್ನು ಹಿಂಸಿಸಬಾರದು, ಅದು ದೊಡ್ಡ ವ್ರತ, ಮಹಾವ್ರತ ಅದು. ಏತತ್ ಪದಂ ಅನುದ್ವಿಗ್ನಂ ವರಿಷ್ಠಂ ಧರ್ಮಲಕ್ಷಣಂ. ಈ ಒಂದು ಅಹಿಂಸಾ ಮಾರ್ಗ ಏನಿದೆ, ಅನುದ್ವಿಗ್ನ, ಯಾವುದೇ ರೀತಿಯಾದ ಚಾಂಚಲ್ಯವನ್ನು ಸಾಧಕನಿಗೆ ಇದು ಉಂಟು ಮಾಡೋದಿಲ್ಲ ಅಂಥ ಒಂದು ಮಾರ್ಗ ಇದು. ಜ್ಞಾನಿಗಳಾದವರು, ಜ್ಞಾನ ಮಾರ್ಗದಲ್ಲಿ ಈಗಾಗಲೇ ಬಹಳ ದೀರ್ಘವಾದ ಅನುಭವವನ್ನು ಸಂಪಾದಿಸಿದವರು, ಜ್ಞಾನವೇ ಕಲ್ಯಾಣಕ್ಕೆ ಸಾಧನ ಮಾರ್ಗ ಅಂತ ಹೇಳ್ತಾರೆ. ಆದ್ದರಿಂದ ಜ್ಞಾನದ ಮೂಲಕವೇ ಎಲ್ಲಾ ಪಾಪಗಳಿಂದಲೂ ಪ್ರಕೃತಿಯಿಂದಲೂ ಮನುಷ್ಯ ಬಿಡುಗಡೆ ಪಡಿತಾನೆ. ಹಿಂಸಾ ಪರಾಶ್ಚ ಏಕೇಚಿತ್. ಆದರೆ ಅನೇಕ ಜನ ಈ ಜಗತ್ತಿನಲ್ಲಿ ಹಿಂಸಾದಲ್ಲೇ ಮಗ್ನರಾಗಿರೋದು ನಮಗೆ ಕಂಡು ಬರ್ತದೆ. ಅತೀಂದ್ರಿಯವಾದಂತಹ ಧರ್ಮ ಮೊದಲಾದ ಸಂಗತಿಯನ್ನು ನಂಬದೆ ಬದುಕ್ತಾರೆ. ಇವರೆಲ್ಲ ನರಕಕ್ಕೆ ಹೋಗಿ ಬೀಳ್ತಾರೆ. ಸಕಾಮ ಕರ್ಮಗಳನ್ನು ಯಾರು ಮಾಡ್ತಿರ್ತಾರೆ, ಆಶೀರ್ಯುಕ್ತಾನಿ ಕರ್ಮಾಣಿ. ಆಶೀಹಿ ಅಂದ್ರೆ ಬಯಕೆಗಳು. ಆ ಬಯಕೆಗಳನ್ನ ಇಟ್ಟುಕೊಂಡು ಯಾರು ಕರ್ಮಗಳನ್ನು ಮಾಡ್ತಾರೋ ಅವರು ತೇತು ಅತಂದ್ರಿತಾಹ ತೇ ಅಸ್ಮಿನ್ ಲೋಕೆ ಪ್ರಮೋದಂತೆ ಜಾಯಮಾನಾಹ ಪುನಃ ಪುನಃ. ಅವರು ಇದೇ ಲೋಕದಲ್ಲೇ ಮತ್ತೆ ಮತ್ತೆ ಹುಟ್ಟುತ್ತಾರೆ, ಸಕಾಮ ಕರ್ಮ ಮಾಡಿದ ಪ್ರಯುಕ್ತ. ಇನ್ನು ನಿಷ್ಕಾಮ ಕರ್ಮಗಳನ್ನು ಮಾಡುವವರು ಅನಾಶೀರ್ ಯೋಗ ಸಂಯುಕ್ತರು ಅಂತ ಅವರನ್ನ ವರ್ಣನೆ ಮಾಡ್ತಾರೆ. ಅವರು ಜ್ಞಾನವನ್ನು ಪಡಿತಾರೆ. ಇನ್ನು ಮುಂದೆ ಸತ್ವ ಅಂದ್ರೆ ಜೀವ, ಆ ಜೀವನ ಲಕ್ಷಣಗಳಾದಂತಹ ಮನಸ್ಸು ಮೊದಲಾದವುಗಳು, ಆ ಮನಸ್ಸು, ಬುದ್ಧಿ, ಅಹಂಕಾರ, ಹಾಗೆ ಕ್ಷೇತ್ರಜ್ಞನಾದಂತಹ ಜೀವ, ಇವುಗಳಿಗಿರುವಂತಹ ಸಂಬಂಧವನ್ನು ಹೇಳ್ತೇನೆ, ಅದನ್ನು ಕೇಳಿ. ಕ್ಷೇತ್ರಜ್ಞ ಅಂತ ಕರೆಸ್ಕೊಂಡಿರುವಂತಹ ಪುರುಷ ಈ ಜೀವ, ಅಥವಾ ಈ ಪರಮಾತ್ಮ. ವಸ್ತುತಃ ಪರಮಾತ್ಮನೇ ಕ್ಷೇತ್ರಜ್ಞ. ಜೀವ ಅಂತನೂ ಈ ಪರಮಾತ್ಮನ ಬಳಿಕ ಕ್ಷೇತ್ರಜ್ಞ ಅಷ್ಟೇ. ತನ್ನ ಕ್ಷೇತ್ರವನ್ನು ಸ್ವಲ್ಪ ಸ್ವಲ್ಪ ಬಲ್ಲವನು. ನಮ್ಮೆಲ್ಲರ ಕ್ಷೇತ್ರಗಳನ್ನು ಪೂರ್ಣವಾಗಿ ಬಲ್ಲವನು ಪರಮಾತ್ಮನೇ. ಅದರಿಂದ ಅವನೇ ಕ್ಷೇತ್ರಜ್ಞ. ವಿಷಯೀ ಪುರುಷೋ ನಿತ್ಯಂ ಅಂತಿದೆ. ಆ ಪರಮಾತ್ಮ ಜ್ಞಾನ ಸ್ವರೂಪ ಆದ್ರಿಂದ, ಪರಮಾತ್ಮ ಆಗಲಿ ಜೀವಾತ್ಮ ಆಗಲಿ ಅವರ ಜ್ಞಾನ ಸ್ವರೂಪ ಆದ್ರಿಂದ ಅವನು ವಿಷಯೀ, ವಿಷಯವನ್ನು ಉಳ್ಳವನು. ಸತ್ವ ಅಂದ್ರೆ ಈ ಮನಸ್ಸು ಮೊದಲಾದದ್ದು, ಅದು ವಿಷಯ. ವ್ಯಾಖ್ಯಾತಂ ಪೂರ್ವಕಲ್ಪೇನ ಮಶಕೋದುಂಬರಂ ಯಥಾ. ಈ ಹಿಂದಿನ ಭಾಗದಲ್ಲಿ
ಒಂದು ಹತ್ತಿ ಹಣ್ಣು ಮತ್ತು ಅದರೊಳಗಿರುವಂತಹ ಕೀಟಗಳ ಬಗ್ಗೆ ನಾವು ಒಂದು ಉದಾಹರಣೆಯನ್ನು ನೋಡಿದ್ವಿ. ಇದು ಈ ಸತ್ವ ಮತ್ತು ಕ್ಷೇತ್ರಜ್ಞ. ಸತ್ವ ಅಂದ್ರೆ ಮನಸ್ಸು ಅಂತಲೂ ಕೆಲವು ಕಡೆ ಅರ್ಥ ಹೇಳ್ತಾರೆ. ಇನ್ನು ಕೆಲವು ಕಡೆ ಸತ್ವ ಅಂದ್ರೆ ದೇಹ ಅಂತನೂ ಅರ್ಥ ಹೇಳ್ತಾರೆ. ಸತ್ವಕ್ಕೆ ಈ ಕ್ಷೇತ್ರದ ಬಗ್ಗೆ, ಕ್ಷೇತ್ರಜ್ಞನಾದಂತಹ ವ್ಯಕ್ತಿಯ ಬಗ್ಗೆ ತಿಳಿದಿಲ್ಲ. ಆದರೆ ಕ್ಷೇತ್ರಜ್ಞನಿಗೆ ಈ ತನ್ನ ಸುತ್ತಮುತ್ತಲಿರುವಂತಹ ಎಲ್ಲ ವಸ್ತುಗಳ ಬಗ್ಗೆ ಸ್ವಲ್ಪ ಮಟ್ಟಿನ ಅರಿವಾದರೂ ಇದ್ದೇ ಇದೆ. ವಸ್ತುತಃ ಆತ ನಿರ್ದ್ವಂದ್ವ. ಸತ್ವ ನಿತ್ಯಂ ದ್ವಂದ್ವ ಸಮಾಯುಕ್ತಂ ಸತ್ವಮಾಹು ಮನೀಷಿಣಃ. ಸತ್ವ ಅಂತನ್ನೋದು ನಮ್ಮ ಈ ಶರೀರ ಅಂತನ್ನೋದು, ಶರೀರ ಮನಸ್ಸು ಮೊದಲಾದದ್ದು ಎಲ್ಲ ಥರದ ದ್ವಂದ್ವಗಳನ್ನು ಒಳಗೊಂಡದ್ದು. ಯಾಕಂದ್ರೆ ಇದು ಪಂಚಮಹಾಭೂತಗಳಿಂದ ಹುಟ್ಟಿರುವಂಥದ್ದು. ಆದರೆ ಮೂಲತಃ ಅಪ್ರಾಕೃತನಾದಂತಹ ಈ ಪರಮಾತ್ಮ ಏನಿದ್ದಾನೆ, ಹಾಗೆ ಜೀವಾತ್ಮ ಏನಿದ್ದಾನೆ, ಅವನು ನಿರ್ದ್ವಂದ್ವ ಮೂಲ ರೂಪದಲ್ಲಿ. ಆದರೆ ಈಗ ಇಂಥ ಒಂದು ರೂಪವನ್ನು ತಾಳಿರುವುದರಿಂದ ಅವನಿಗೆ ದ್ವಂದ್ವಗಳು ಬಂದು ಅಂಟಿಕೊಂಡಿವೆ. ಸರೋವರದಲ್ಲಿ ಕಮಲದ ಮೇಲಿನ ಒಂದು ಎಲೆ, ಆ ಎಲೆ ತನ್ನ ಮೇಲಿರುವಂತಹ ನೀರನ್ನು ಹೊತ್ತಿರ್ತದೆ. ಆ ನೀರಿಗೂ ಅದಕ್ಕೂ ಅಂಟು ಇರೋದಿಲ್ಲ. ಅದರಂತೆ ಈ ಕ್ಷೇತ್ರಜ್ಞನು ಕೂಡ ಈ ಸತ್ವವನ್ನು ಧರಿಸಿದ್ದಾನೆ, ಸತ್ವವನ್ನು ಉಪಯೋಗಿಸ್ತಾ ಇದ್ದಾನೆ, ಅನುಭವಿಸ್ತಾ ಇದ್ದಾನೆ. ಸತ್ವವನ್ನು ಅವನು ಅನುಭವಿಸುವುದು ಒಂದು ಏನರ್ಥ? ಆ ಸತ್ವವನ್ನು ಅನುಭವಿಸಿದಾಗಲೂ ಕೂಡ ಅವನ ದೇಹ ಮನಸ್ಸು ಮೊದಲಾದವುಗಳಲ್ಲಿ ವಿಕಾರ ಆಗ್ತವೆ. ಹೊರತು ಅವನ ಆತ್ಮಕ್ಕೆ ಯಾವುದೇ ರೀತಿಯಾದಂತಹ ವಿಕಾರ ಆಗೋದಿಲ್ಲ. ಯಾವತ್ತೂ ಆತ್ಮ ಅಪ್ರಾಕೃತವೇ. ಏವಂ ಏವ ಆಪ್ಯ ಸಂಯುಕ್ತ ಪುರುಷ ಸ್ಯಾನ್ನ ಸಂಶಯ. ಅದರಂತೆ ಜ್ಞಾನಿಯಾದ ಒಬ್ಬ ವ್ಯಕ್ತಿ ಯಾವುದೇ ರೀತಿಯಾದ ಅಂಟಿಗೆ ಒಳಗಾಗೋದಿಲ್ಲ. ಹೀಗಾಗಿ ಆ ಕ್ಷೇತ್ರಜ್ಞ ಅಂತನ್ನುವನು ಅಸಂಗ. ಅವನಿಗೆ, ಆ ಕ್ಷೇತ್ರಜ್ಞನಿಗೆ ಅವನ ಉಪಭೋಗಕ್ಕೆ ಈ ಸತ್ವ ಎಂಬ ವಸ್ತು ಸಿಕ್ಕಿದೆ. ಅದೇ ಮನಸ್ಸು, ದೇಹ ಮೊದಲಾದದ್ದು. ಮನುಷ್ಯ ಕೈಯಲ್ಲೊಂದು ದೀಪವನ್ನು ಇಟ್ಕೊಂಡು ಕತ್ತಲಿನಲ್ಲಿ ಸಂಚಾರ ಮಾಡ್ತಾನೆ. ಹಾಗೆ ಪರಮಪದವನ್ನು ಹೊಂದಲಿಕ್ಕೆ ಬಯಸಿದವನು ತಥಾ ಸತ್ವ ಪ್ರದೀಪೇನ ಗಚ್ಚಂತಿ ಪರಮೇಶಿಣಃ. ಈ ಸತ್ವ ಅಂದ್ರೆ ಮನಸ್ಸು ಅನ್ನೋದೇ ಒಂದು ದೀಪ. ಆ ದೀಪವನ್ನು ಕೈಯಲ್ಲಿ ಇಟ್ಕೊಂಡು ಅವನು ಈ ಪರತತ್ವದ ಕಡೆಗೆ ತನ್ನ ಪ್ರಯಾಣವನ್ನು ಪ್ರಾರಂಭಿಸ್ತಾನೆ. ಇಲ್ಲಿ ನಾವು ಒಂದು ವಿಷಯವನ್ನು ಗಮನಿಸಬೇಕು. ಮನಸ್ಸು ಅನ್ನುವುದೇ ಒಂದು ದೀಪ ಅಂತ ಹೀಗೆ ಹೇಳಿದಂತೆ ಕಾಣಿಸ್ತದೆ. ಮನಸ್ಸು ಅನ್ನೋದು ದ್ವೀಪ ಹೇಗೆ ಅಂದ್ರೆ, ಹಿಂದೆ ಅನೇಕ ಕಡೆ ನಾವು ನೋಡಿದ್ದೇವೆ. ನಮಗೀಗ ಇರುವುದು ಪರೋಕ್ಷ ಜ್ಞಾನ. ಪರೋಕ್ಷ ಜ್ಞಾನದಿಂದ ಮುಂದೆ ಮಾನಸಾಪರೋಕ್ಷ, ಆ ಮಾನಸಾಪರೋಕ್ಷದ ಬಳಿಕ ಸ್ವರೂಪಾಪರೋಕ್ಷ. ಇವೆಲ್ಲ ನಮ್ಮ ಹಂತಗಳು. ನಮಗೆ ನಮ್ಮ ಮತ್ತು ಪರಮಾತ್ಮನ ಕುರಿತು ಒಂದು ಅಪರೋಕ್ಷ ಜ್ಞಾನ ಆಗುವುದು ಮೊದಲು ಮನಸ್ಸಿನಿಂದಲೇ. ಅದಕ್ಕಾಗಿ ಈ ಸತ್ವ ಅಂದ್ರೆ ಮನಸ್ಸು ಅಂತ ಅರ್ಥ ಇಟ್ಕೊಂಡು, ಆ ಮನಸ್ಸು ಎನ್ನುವ ದೀಪವನ್ನು ಇಟ್ಕೊಂಡು ಅವನು ತನ್ನ ಪ್ರಯಾಣವನ್ನ ಮುಂದುವರಿಸ್ತಾನೆ ಅಂತ ನಾವು ತಿಳ್ಕೊಳ್ಬಹುದು. ಅಥವಾ ಸತ್ವ ಅಂದ್ರೆ ಪ್ರಕೃತಿಯಲ್ಲಿರುವಂತಹ ಸತ್ವಗುಣ, ಅದು ಜ್ಞಾನಕ್ಕೆ ಕಾರಣ ಅಂತ ಹಾಗೂ ಕೂಡ ಅರ್ಥ ಮಾಡಬಹುದು. ಈ ಒಂದು ದೀಪದಲ್ಲಿ ಅಥವಾ ಹಣತೆಯಲ್ಲಿ ದ್ರವ್ಯ ಇರಬೇಕು, ಅಂದ್ರೆ ಎಣ್ಣೆ ಅದಿರುವ ತನಕ. ಮತ್ತು ಅದರ ಗುಣ ಅಂದ್ರೆ ಬತ್ತಿ ಅಂತ ಅರ್ಥ. ಸಂಸ್ಕೃತದಲ್ಲಿ ಗುಣ ಅನ್ನೋದಕ್ಕೆ ಹಗ್ಗ ಅಂತ ಅರ್ಥ ಇದೆ, ಬತ್ತಿ ಅಂತನೂ ಅರ್ಥ. ಹೀಗೆ ಹಣತೆಯಲ್ಲಿ ಎಣ್ಣೆ ಮತ್ತು ಬತ್ತಿ ಇರುವ ತನಕ ದೀಪ ಬೆಳಗ್ತಿರ್ತದೆ. ಮುಂದೆ ಆ ಎಣ್ಣೆ ಅಥವಾ ಬತ್ತಿ ಯಾವುದಾದ್ರೂ ಒಂದು ಅಥವಾ ಎರಡೂ ನಷ್ಟವಾದಾಗ, ಖಾಲಿಯಾಗಿ ಹೋದಾಗ ಆ ದೀಪ ಆರಿ ಹೋಗ್ತದೆ. ನಮಗಿದು ಗೊತ್ತಿದೆ. ಅದರಂತೆ ನಮ್ಮ ಮನಸ್ಸಿನಲ್ಲಿ ಈ ಪೃಥ್ವಿ ಮೊದಲಾದ ಪಂಚಮಹಾಭೂತಗಳ ಜ್ಞಾನ ಎಲ್ಲಿವರೆಗೆ ಆಗ್ತಾ ಇರ್ತದೋ
ಅಲ್ಲಿವರೆಗೂ ಇವನ ಕ್ರಿಯೆಗಳೆಲ್ಲ ನಡೀತಾ ಇರ್ತವೆ. ಇವನ ಪ್ರಾರಬ್ಧ ಕರ್ಮದ ಸಮಾಪ್ತಿ ಎಲ್ಲ ಆದಾಗ ಇವನಿಗೆ ಆ ಮನಸ್ಸಿನ ಮೂಲಕ ಮಾಡಬೇಕಾದ್ದೇನು ಇಲ್ಲ ಅಂತಾದಾಗ, ಹೊಸ ಜನ್ಮಗಳನ್ನ ಆತ ತಾಳ್ಬೇಕಾಗಿಲ್ಲ ಅಂತಾದಾಗ, ಅಥವಾ ಈಗಾಗಲೇ ನಿರ್ಧಾರಿತ ಆಗಿರುವಂತಹ ಕೆಲವು ಜನ್ಮಗಳನ್ನು ಮಾತ್ರ ಸವಿಸಿ ಮುಗಿಸಿದರೆ ಸಾಕು ಅನ್ನುವುದು ಅವನ ಅಭಿಪ್ರಾಯ ಆಗಿದ್ರೆ, ಆಗ ಅವನ ಕುರಿತಾಗಿ ಭಗವಂತನ ಇಚ್ಛೆ ಹಾಗಾಗಿದ್ರೆ ಆಗ ಅವನು ಹೆಚ್ಚು ಕಡಿಮೆ ಮುಕ್ತನಾದಂತೆನೆ. ಜ್ಯೋತಿ ಅಂತರ್ಧಾನಾಯ ಗಚ್ಚತಿ, ಪರಮಾತ್ಮನಲ್ಲಿ ಲೀನ ಆಗುವುದಕ್ಕಾಗಿ, ಪರಮಾತ್ಮನ ಸಾಮೀಪ್ಯವನ್ನು ಪಡೆಯುವುದಕ್ಕಾಗಿ ಆತ ಹೊರಟು ಹೋಗ್ತಾನೆ ಅಂತ ಅದರ ಅಭಿಪ್ರಾಯ. ಹೀಗೆ ಸತ್ವಗುಣ ಅಂತನ್ನುವುದು ವ್ಯಕ್ತ, ಈ ಪರಮಾತ್ಮ ಅಂತನ್ನುವುದು ಅವ್ಯಕ್ತ, ಈ ಪರಮಾತ್ಮ ಅಥವಾ ಕ್ಷೇತ್ರಜ್ಞ ಅಂತನ್ನುವುದು ಅವ್ಯಕ್ತ. ಸಹಸ್ರೇಣಾಪಿ ದುರ್ಮೇಧಾ ನ ಬುದ್ಧಿಮಧಿಗಚ್ಚತಿ. ಈ ಮೂರ್ಖರಿಗೆ 1000 ಬುದ್ಧಿವಾದಗಳನ್ನು ಹೇಳಿದ್ರು ಕೂಡ ಅವರಿಗೆ ಅದರಿಂದ ವಿವೇಕ ಏನೂ ಬರೋದಿಲ್ಲ. ಆದರೆ ಆ ಮೂರ್ಖನಿಗೆ ಹೇಳಿದಂಥ 1000 ಉಪದೇಶಗಳ ಪೈಕಿ ಒಂದು ಕಾಲು ಭಾಗ ಉಪದೇಶವನ್ನಾದರೂ, ಒಂದು ಹಿತನುಡಿಯನ್ನಾದರೂ ವಿವೇಕಿಗೆ ಹೇಳಿದರೆ ಅವನ ಜ್ಞಾನವನ್ನು ಪಡ್ಕೊಂಡು ಉದ್ಧಾರದ ಮಾರ್ಗದ ಕಡೆಗೆ ಹೋಗ್ತಾನೆ. ಲೌಕಿಕ ವಿಷಯದಲ್ಲೇ ಆಗಲಿ ಅಥವಾ ಪಾರಲೌಕಿಕ ವಿಷಯದಲ್ಲೇ ಆಗಲಿ, ಎಷ್ಟು ಬುದ್ಧಿ ಹೇಳಿದ್ರೂ ಆ ದುರ್ಬುದ್ಧಿಯವನಿಗೆ ಜ್ಞಾನ ಬರೋದೇ ಇಲ್ಲ. ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ ಅಂತ ಭಗವದ್ಗೀತಾದಲ್ಲಿ ಹಿಂದೆ ಬಂದಂಥ ಮಾತು. ಪ್ರತಿಯೊಂದು ಪ್ರಾಣಿಯೂ ಕೂಡ ಪ್ರಕೃತಿಂ ಯಾತಿ, ತನ್ನ ಸ್ವಭಾವಕ್ಕನುಗುಣವಾಗಿ ಮುನ್ನಡೀತದೆ. ನಿಗ್ರಹ ಕಿಂ ಕರಿಷ್ಯತಿ, ಶಾಸ್ತ್ರದಲ್ಲಿ ಹೀಗೆ ಹೇಳಿದ್ದಾರೆ, ಅದನ್ನು ಮಾಡಬೇಕು, ಇದನ್ನು ಮಾಡಬಾರದು ಅಂತ 1000 ನಿರ್ಬಂಧಗಳನ್ನು ಅವನ ಮೇಲೆ ಹೇಳಿದ್ರೂ ಕೂಡ ಅವನು ಮಾಡಬಾರ್ದನ್ನ ಮಾಡದೇ ಇರುವುದಿಲ್ಲ, ಮಾಡೇ ಮಾಡ್ತಾನೆ. ಮಾಡಬೇಕಾದ್ದನ್ನ ಮಾಡುವುದೇ ಇಲ್ಲ ದುರ್ಜನ. ಹಾಗೆ ಸಜ್ಜನನು ಕೂಡ ಯಾವುದೇ ವಿರೋಧ ಇದ್ರೂ ತಾನು ಮಾಡಬೇಕಾದ ಕೆಲಸಗಳನ್ನ, ಸತ್ಕಾರ್ಯಗಳನ್ನೆಲ್ಲ ಮಾಡೇ ಮಾಡ್ತಾನೆ, ದುಷ್ಕರ್ಮಗಳನ್ನ ಮಾಡುವುದೇ ಇಲ್ಲ. ಹೀಗೆ ಅವರವ್ರ ಸ್ವಭಾವವೇ ಮುಖ್ಯ ಅಂತ ಅದರ ಅಭಿಪ್ರಾಯ. ಯಥಾ ಅಧ್ವಾನಂ ಅಪಾಥೇಯ, ಒಬ್ಬ ದಾರಿ ಹೋಕ ಪ್ರಯಾಣ ಪ್ರಾರಂಭ ಮಾಡಿದಾಗ ಒಂದಿಷ್ಟು ಬುತ್ತಿ ದಾರಿಯ ಆಹಾರವನ್ನು ತನ್ನ ಜೊತೆಗೆ ಇಟ್ಕೊಂಡಿರ್ಬೇಕು. ಇಲ್ಲದೆ ಹೋದ್ರೆ ತಾನು ಹೋಗುವ ಮಾರ್ಗದಲ್ಲಿ ಅವನಿಗೆ ಸರಿಯಾದಂಥ ಆಹಾರ ಸಿಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಅವನು ದುಃಖಕ್ಕೆ ಗುರಿಯಾಗಬೇಕಾಗ್ತದೆ. ಅದರಂತೆ ನಮ್ಮ ಕರ್ಮ ಫಲನೂ ಕೂಡ, ಶುಭ ಕರ್ಮ ಅನ್ನುವುದೇ ಒಂದು ದಾರಿಯ ಆಹಾರ ನಮಗೆ. ಅದೇ ಒಂದು ಪಾಥೇಯ. ನಾವಿಲ್ಲಿ ಸತ್ತು ಹೋಗುವಾಗ ನಾವು ಮಾಡಿದ ಸತ್ಕರ್ಮಗಳೇ ನಮ್ಮನ್ನ ಮುಂದಿನ ಲೋಕದಲ್ಲಿ ಕಾಪಾಡುವಂಥವು. ಅಶುಭ ಕರ್ಮಗಳು ನಮ್ಮನ್ನು ಯಾವತ್ತೂ ಕೂಡ ಕಾಪಾಡುವುದಿಲ್ಲ. ಅದನ್ನೇ ಮಹಾಭಾರತದ ಆದಿಪರ್ವದಲ್ಲೇ ಮೊದಲ ಅಧ್ಯಾಯದಲ್ಲೇ ಬರುವಂತಹ ಒಂದು ಶ್ಲೋಕ ಹೀಗೆ ನಾವು ತಿಳಿಸ್ತದೆ. ಧರ್ಮೇ ಮತಿರ್ಭವತು ವಃ ಸತತೋತ್ಥಿತಾನಾಂ ಸಹ್ಯೇಕ ಏವ ಪರಲೋಕಗತಸ್ಯ ಬಂಧು ಅರ್ಥಾಃ ಸ್ತ್ರೀಯಶ್ಚ ನಿಪುಣೈರಪಿ ಸೇವ್ಯಮಾನಾಃ ನೈವ ಆಪ್ತಭಾವಂ ಉಪಯಾಂತಿ ನ ಚ ಸ್ಥಿರತ್ವಂ. ಸತತ ಉತ್ಥಿತಾನಾಂ, ಯಾವತ್ತೂ ಜಾಗೃತರಾಗಿರಿ. ಧರ್ಮೇ ಮತಿರ್ಭವತು, ಧರ್ಮದಲ್ಲೇ ನಿಮ್ಮ ಮನಸ್ಸು ಆಸಕ್ತವಾಗಿರಲಿ. ಯಾವತ್ತೂ ಎಚ್ಚರಿಕೆಯಿಂದಿದ್ದು ಧರ್ಮವನ್ನು ತಿಳಿದು ಅದನ್ನು ಆಚರಿಸುವಂತಹ ಪ್ರಯತ್ನ ಮಾಡಿರಿ. ಯಾಕೆಂದ್ರೆ ಇಂದಲ್ಲ ನಾಳೆ ನೀವು ಪರಲೋಕಕ್ಕೆ ಹೊರಡಲೇಬೇಕು. ಹುಟ್ಟಿದವನೆಲ್ಲರೂ ಕೂಡ ಒಂದಲ್ಲ ಒಂದು ದಿವಸ ಪರಲೋಕಕ್ಕೆ ಹೋಗಲೇಬೇಕು. ಆ ಪರಲೋಕಕ್ಕೆ ನಾವು ಹೊರಟೇ ನಿಂತಿದ್ದೇವೆ. ಈಗ ಕೆಲವರು ಇವತ್ತು, ಕೆಲವರು ನಾಳೆ, ಇಷ್ಟೇ. ಪರಲೋಕಕ್ಕೆ ಹೋಗದವರು ಆ ಪ್ರಯಾಣದ ನಿರ್ಧಾರವನ್ನ ಮಾಡದೇ ಇರುವವರು ಯಾರೂ ಇಲ್ಲ. ನಮಗೆ ಪ್ರಯಾಣ ಮಾಡ್ತೀವೋ ಇಲ್ಲೋ ಅಂತ ಗೊತ್ತಿಲ್ಲದೆ ಇರಬಹುದು ಅಷ್ಟೇ, ಯಾವಾಗ ಮಾಡ್ತೀವಿ ಅಂತ ಗೊತ್ತಿಲ್ಲದೆ ಇರಬಹುದು. ಆದರೂ ನಮ್ಮ ಪ್ರಯಾಣಕ್ಕೆ ಒಂದು ನಿಗದಿತವಾದ ಮುಹೂರ್ತ ಈಗ ಸಿಕ್ಕಾಗಿದೆ.
ಆ ಪ್ರಕಾರ ನಾವು ಹೋಗಲೇಬೇಕಾಗಿದೆ. ಆಗ ನಮಗೆ ಒಂದೇ ಬಂಧು, ನಮ್ಮನ್ನು ಕೈ ಹಿಡಿಯುವ ಕಾಪಾಡುವಂಥ ಒಂದೇ ಧರ್ಮ, ಒಂದೇ ಬಂಧು ಅಂದರೆ ಧರ್ಮ, ನಾವು ಮಾಡುವ ಧರ್ಮಾಚರಣ, ಅಥವಾ ಜಗತ್ತನ್ನು ಧರಿಸಿರುವಂತಹ ಪರಮಾತ್ಮ, ಅವನೇ ಧರ್ಮ. ಅವನನ್ನು ಬಿಟ್ಟರೆ ಬೇರೆ ಯಾವ ಧರ್ಮವೂ ಕೂಡ ಇಲ್ಲ. ಏಕ ಏವ ಪರಲೋಕಗತಸ್ಯ ಬಂಧು ಅರ್ಥಾ ಸ್ತ್ರೀಯಶ್ಚ ನಿಪುಣೈರಪಿ ಸೇವ್ಯಮಾನಾಹ. ಈ ಜಗತ್ತಿನಲ್ಲಿ ನಮಗೆ ನೈಪುಣ್ಯವನ್ನ ಕಲಿಸಿಕೊಡ್ತಾರೆ. ಶಾಲೆ, ಕಾಲೇಜು, ಜೀವನ ನಮಗೊಂದು ನೈಪುಣ್ಯ, ಕೌಶಲ, ಒಂದು ಸ್ಕಿಲ್ ಅದನ್ನು ಕಲಿಸಿಕೊಡ್ತಾರೆ. ಏನ್ ಮಾಡ್ಲಿಕ್ಕೆ ಅಂದ್ರೆ ದುಡ್ಡು ಗಳಿಸೋದು ಹೇಗೆ ಅಂತ ಅನ್ನೋದಕ್ಕೆ ನಮ್ಮೆಲ್ಲ ಶಾಲಾ ಕಾಲೇಜುಗಳು ಇರೋದು. ದುಡ್ಡು ಗಳಿಸುವುದು ಯಾತಕ್ಕೆ ಅಂದ್ರೆ ಸುಖ ಪಡುವುದಕ್ಕಾಗಿ. ಹೀಗೆ ಸುಖವಾಗಿರುವುದಕ್ಕಾಗಿ ದುಡ್ಡು, ಆ ದುಡ್ಡಿಗಾಗಿ ವಿದ್ಯೆ ಅಷ್ಟೇ. ಆ ನೈಪುಣ್ಯ, ಕೌಶಲ ಇವೆಲ್ಲವೂ ಕೂಡ ಇರುವುದೆಲ್ಲ ದುಡ್ಡು ಗಳಿಸಲಿಕ್ಕಾಗಿ ಅಷ್ಟೇ. ಇಷ್ಟೆಲ್ಲ ನೈಪುಣ್ಯವನ್ನ ನಾವು ಶಿಕ್ಷಣದ ಹೆಸರಿನಲ್ಲೇ, ಜೀವನಾನುಭವದ ಹೆಸರಿನಲ್ಲೇ ಆ ನೈಪುಣ್ಯವನ್ನ, ಸ್ಕಿಲ್ ಅನ್ನ ಬೆಳೆಸಿಕೊಂಡ್ರೂ ಕೂಡ ಯಾವುದೇ ಏನು ವಸ್ತುವನ್ನು ಅನುಭವಿಸಬೇಕು ಅಂತ ಹೊರಟರು, ಅರ್ಥ ಅಂದ್ರೆ ಅದೇ ನಾವು ಅನುಭವಿಸಬೇಕು ಅಂತ ಹೊರಟಿರುವಂತಹ ಯಾವ ಸಂಗತಿಯೇ ಆಗಲಿ, ಜಡವಾದ ಸಂಗತಿ ಅಥವಾ ಚೇತನ ಸಂಗತಿ. ಸ್ತ್ರೀಯಶ್ಚ ಅಂತ ಹೇಳಿದ್ರು. ಪುರುಷನಿಗಾದ್ರೆ ಸ್ತ್ರೀ, ಒಬ್ಬ ಪುರುಷ ಸ್ತ್ರೀಯನ್ನು ಬಯಸ್ತಾನೆ, ಅನೇಕ ವಸ್ತುಗಳನ್ನು ಬಯಸ್ತಾನೆ. ಸ್ತ್ರೀ ಪುರುಷನನ್ನು ಬಯಸ್ತಾಳೆ, ಹಾಗೆ ಅನೇಕ ವಸ್ತುಗಳನ್ನು ಬಯಸ್ತಾಳೆ. ಅಂತೂ ಅನೇಕ ಜಡ ವಸ್ತುಗಳನ್ನು ಇಬ್ರು ಬಯಸ್ತಾರೆ. ಸ್ತ್ರೀಯನ್ನು ಪುರುಷ ಬಯಸ್ತಾನೆ, ಪುರುಷನನ್ನ ಸ್ತ್ರೀ ಬಯಸ್ತಾಳೆ. ಇದು ನಿಸರ್ಗ ಸಹಜ. ಹೀಗೆಲ್ಲ ಆ ಜಡವಾದ ವಸ್ತುಗಳನ್ನ ಮತ್ತೆ ಸ್ತ್ರೀಯು ಪುರುಷನನ್ನ, ಪುರುಷ ಸ್ತ್ರೀಯನ್ನ ಬಯಸಿದರೂ ಬಳಸಿದರು ನೈವ ಆಪ್ತ ಭಾವ ಉಪಯಾಂತಿ ನಚ ಸ್ಥಿರತ್ವ. ನಾವು ಗಳಿಸಿದ ವಸ್ತುಗಳು, ನಾವು ಕೂಡಿಟ್ಟ ಸಂಪತ್ತು, ಅದೆಷ್ಟು ದಿವಸ ನಮ್ಮ ಜೊತೆ ಇರೋದಿದೆ? ಒಂದಲ್ಲ ಒಂದು ದಿವಸ ನಮ್ಮನ್ನು ಕೈ ಬಿಟ್ಟು ಹೋಗಬೇಕು. ಇರ್ಲಿ, ಕೆಲವು 10-20 ವರ್ಷಗಳು, 20-30 ವರ್ಷಗಳಾದರೂ ಅದು ನಮ್ಮ ಜೊತೆಗಿರ್ತದಲ್ಲ ಅಂದ್ರೆ, ಇದ್ದ ಕಾಲ ಆದ್ರೂ ಅದು ಆಪ್ತ ಭಾವನೆಯನ್ನ, ನಂಬಿಕೆಯ ಭಾವನೆಯನ್ನ, ನಂಬಿಕೆಗೆ ಯೋಗ್ಯ ಇದು ಅನ್ನುವ ಒಂದು ಆಪ್ತತೆ ನಮಗೆ ಅವುಗಳಲ್ಲಿ ಮೂಡ್ತದ? ಅದೇ ಮೂಡೋದಿಲ್ಲ. ಅದೇ ದೊಡ್ಡ ವಿಷಯ. ಜಡ ವಸ್ತುಗಳಿಗಂತೂ ಯಾವುದೇ ಚೈತನ್ಯ ಇಲ್ಲ. ಅವುಗಳ ಎದುರಿಗೆ ನಮ್ಮ ಭಾವನೆಗಳನ್ನ ಹೇಳ್ಕೊಳ್ಳುವಂತಿಲ್ಲ. ಅವುಗಳಿಂದ ಏನು ಸುಖ ಸಿಗಬೇಕೋ ಆ ಸುಖವನ್ನು ನಾವು ಪಡೀಲಿಕ್ಕೆ ಪ್ರಯತ್ನ ಪಡ್ತೇವೆ. ಆದರೆ ಜಡ ವಸ್ತುಗಳಿಂದ ಸಿಗುವಂತ ಸುಖವನ್ನ ನಾವು ಚೇತನದ ಜೊತೆಗೆ, ನಮ್ಮವ್ರ ಜೊತೆಗೆ ಹಂಚಿಕೊಂಡು ಬಳಸಲಿಕ್ಕೆ ಪ್ರಯತ್ನ ಪಡ್ತೇವೆ. ಜಗತ್ತಿನಲ್ಲಿ ನಿಮಗೆ ಇರುವಂತಹ ಎಲ್ಲಾ ಸಂಪತ್ತನ್ನು ನಿಮ್ಗೊಬ್ಬರಿಗೆ ಕೊಡ್ತೇನೆ, ಆದರೆ ತಂದೆ, ತಾಯಿ, ಹೆಂಡತಿ, ಮಕ್ಕಳು, ಬಂಧು ಬಾಂಧವರು, ಮಿತ್ರರು ಯಾರನ್ನೂ ನಿಮ್ಗೆ ಕೊಡೋದಿಲ್ಲ. ಬರೀ ಸಂಪತ್ತನ್ನು ಮಾತ್ರ ಅನುಭವಿಸ್ತಾ ಇರ್ಲಿ ಅಂತ ಯಾರಿಗಾದ್ರೂ ಸಂಪತ್ತು ಕೊಟ್ಟು ಬಿಟ್ರೆ ಆ ಸಂಪತ್ತನ್ನು ತಗೊಂಡು ಏನ್ ಮಾಡೋದು ಅಂತ ನಾನು ಗಳಿಸಿರೋ ಸಂಪತ್ತನ್ನ ತಮ್ಮ ಜೊತೆಗೆ ಅನುಭವಿಸ್ಲಿಕ್ಕೆ ಕೆಲವರಾದ್ರೂ ತಮ್ಮ ಜೊತೆಗೆ ಇರಬೇಕು. ಇಡೀ ಸಮಾಜಕ್ಕೆಲ್ಲ ನಾನು ಹಂಚ್ತೇನೆ ಅಂತಲ್ಲ, ಅಷ್ಟು ಔದಾರ್ಯ ನನ್ನಲ್ಲಿ ಇಲ್ಲದೆ ಇರಬಹುದು. ಕೆಲವರಾದ್ರೂ ನನ್ನ ಜೊತೆಗೆ ಇರಬೇಕು. ನಾನು ಮೆರೆಯುವಾಗ ಅದನ್ನ ನೋಡಿ ಸಂತೋಷ ಪಡ್ಲಿಕ್ಕೆ. ಇನ್ನೊಂದು ದುರ್ಬುದ್ಧಿ ಇರ್ತದೆ, ನಾನು ಮೆರೆಯುವಾಗ ಅದನ್ನ ನೋಡಿ ದುಃಖ ಪಡ್ಲಿಕ್ಕೂ ಕೆಲವರು ಜನ ಇರಬೇಕು ಅಂತ ಇವನ್ನೆಲ್ಲ ಬಯಸ್ತಾನೆ. ಅಂತೂ ಕೇವಲ ಜಡ ವಸ್ತುಗಳಿಂದ ಅವನಿಗೆ ಸಮಾಧಾನ ಆಗೋದಿಲ್ಲ. ಕೆಲವು ಚೇತನ ವಸ್ತುಗಳು ಬೇಕು. ಆ ಚೇತನ ವಸ್ತುಗಳಲ್ಲಿ ಒಂದು ರೀತಿಯಾದಂತಹ ಆಪ್ತತೆಯನ್ನ, ಅವು ತನಗೆ ಆಪ್ತವಾಗಿರಬೇಕು, ನಂಬಿಕಸ್ಥ ಅನ್ನುವಂತಹ ಭಾವನೆಯನ್ನು ಅವು ಮೂಡಿಸಬೇಕು. ಇವುಗಳನ್ನು ನಾನು ನಂಬಬಹುದು, ನನಗೊಂದು ಭಾವನಾತ್ಮಕ ಭದ್ರತೆ, ಸೆಕ್ಯೂರಿಟಿ ಇವುಗಳಿಂದ ಸಿಗುತ್ತದೆ ಅಂತ ಅವನು ಯಾವತ್ತೂ ಕೂಡ ತಿಳ್ಕೊತಾನೆ. ಹುಟ್ಟಿದಾಗ ತಂದೆ ತಾಯಿಂದರಲ್ಲಿ ಆ ಒಂದು ಆಪ್ತತೆಯನ್ನು ಅರಸ್ತಾನೆ, ಭದ್ರತೆಯನ್ನು ಅರಸ್ತಾನೆ. ಮುಂದೆ ಗಂಡು ಹೆಣ್ಣಿನಲ್ಲಿ, ಹೆಣ್ಣು ಗಂಡಿನಲ್ಲಿ, ಆಪ್ತರಲ್ಲಿ, ಮಿತ್ರರಲ್ಲಿ, ಬಂಧುಗಳಲ್ಲಿ, ತನ್ನ ಸಮಾಜ, ತನ್ನ ಜಾತಿ, ಜನವರ್ಗ ಅವುಗಳಲ್ಲಿ ಆ ಆಪ್ತತೆಯನ್ನು ಅರಸ್ತಾನೆ. ಆದರೆ ಆ ಯಾವ ಸಂಗತಿಯೂ ಕೂಡ, ಜಡ ವಸ್ತುಗಳಂತೂ ಸರಿಯೇ, ಚೇತನ ವಸ್ತುಗಳು ಕೂಡ ಆ ಆಪ್ತತೆಯನ್ನು ಮೂಡಿಸುವುದರಲ್ಲಿ ವಿಫಲ ಆಗ್ತವೆ. ಇದು ತುಂಬಾ ಅದ್ಭುತವಾದ ಮಾತಿದು. ನೈವ ಆಪ್ತ ಭಾವ ಉಪಯಾಂತಿ ಅಂತ. ಇಷ್ಟ್ರ ಮೇಲೆ ನಮ್ಮದೆಲ್ಲ ಕಂಪ್ಲೇಂಟ್ ಹೇಗಿರ್ತದೆ ಅಂದ್ರೆ, ನಾವೆಲ್ಲ ಸರಿಯಾಗಿದ್ದೇವೆ, ನಮ್ಮ ಸುತ್ತಮುತ್ತ ಇರುವಂತಹ ನಮ್ಮ ಹೆಂಡತಿ, ನಮ್ಮ ಗಂಡ, ಬಂಧು ಮಿತ್ರರು, ನಮ್ಮ ಸಂಬಂಧಿಕರು, ಇವರು
ನನ್ನ ಜೊತೆ ಹೇಗೆ ನಡ್ಕೋಬೇಕೋ ಹಾಗೆ ನಡ್ಕೋತಾ ಇಲ್ಲ ಅಂತ ನಮ್ಮ ಭಾವನೆ ಇರ್ತದೆ. ಪ್ರಾಯ ಅವ್ರದ್ದು ಭಾವನೆ ಹೀಗೆ ಇದ್ದಿರಬೇಕು. ನಾವೆಲ್ಲ ಸರಿಯಾಗೇ ಇದ್ದೇವೆ, ನಾನು ಸರಿಯಾಗಿ ಇದ್ದೇನೆ, ಇವರೆಲ್ಲ ಸರಿಯಾಗಿಲ್ಲ ಅಂತ. ಹಾಗಾದ್ರೆ ಒಟ್ಟಾರೆ ಈ ಜಗತ್ತಿನಲ್ಲಿ ಸರಿಯಾಗಿರುವವರು ಯಾರು? ತಾವು ಹೇಗೆ ವರ್ತಿಸಬೇಕಾಗುತ್ತೋ ಹಾಗೆ 100% ಸರಿಯಾಗಿ ವರ್ತಿಸ್ತಾ ಇರುವಂತವ್ರು ಯಾರಿದ್ದಾರೆ? ಯಾರೂ ಹಾಗಿಲ್ಲ, ನಾವು ಹಾಗಿಲ್ಲ. ಆದ್ರೆ ನಾವು ಮಾತ್ರ ಸರಿಯಾಗೇ ಇದ್ದೇವೆ, ನಮ್ದೇನೂ ತಪ್ಪಿಲ್ಲ ಅಂತ ನಾವೆಲ್ಲರೂ ಭಾವಿಸಿದ್ದೇವೆ. ನಾವು ಇನ್ನೊಬ್ಬರಿಗೆ ಆ ಆಪ್ತತೆಯನ್ನು ಮೂಡಿಸುವುದರಲ್ಲಿ ಪೂರಾ ವಿಫಲರಾಗಿದ್ದೇವೆ. ಹಾಗೆ ಅವರು ಕೂಡ ವಿಫಲರಾಗಿದ್ದಾರೆ. ಒಂದು ಬಾರಿ ಸಂಸಾರದಲ್ಲಿ ಗಂಡ ಹೆಂಡಂದರಲ್ಲಾಗಲಿ ಅಥವಾ ಬೇರೆ ಸಂಬಂಧಗಳಲ್ಲಾಗಲಿ ಮತ್ತೆ ಎಲ್ಲೇ ಆಗಲಿ, ವ್ಯಾಪಾರದಲ್ಲಾಗಲಿ ನೆರೆಹೊರೆಯವರಲ್ಲಾಗಲಿ ಆ ಆಪ್ತತೆಯ ಬಗ್ಗೆ ಒಂದು ಅಪನಂಬಿಕೆ ಬಂದುಬಿಟ್ರೆ ಆ ಅಪನಂಬಿಕೆ ಅಂತ ಬೆಳೀತಾ ಹೋಗ್ತದೆ. ಕೊನೆಗೂ ಮನುಷ್ಯ ಯಾವ ಭಾವನಾತ್ಮಕ ಭದ್ರತೆಯನ್ನ ಬಯಸಿದ್ನೋ ಆ ಭಾವನಾತ್ಮಕ ಭದ್ರತೆ ಅವನಿಗೊಂದು ಮರೀಚಿಕೆಯಾಗಿ ಅವನು ತೊಳಲಾಡ್ತಾ ಹೋಗ್ತಾನೆ. ಜಡವಸ್ತುಗಳನ್ನು ನಂಬುವಂತೆ ಜಡವಸ್ತುಗಳಿಂದ ಭದ್ರತೆ ಸಿಗೋದಿಲ್ಲ, ಭಾವನಾತ್ಮಕ ಭದ್ರತೆ. ಚೇತನ ವಸ್ತುಗಳಲ್ಲಿ ಸಿಗ್ತದೆ ಅಂತ ಕಂಡ್ರೂ ಕೂಡ ಅದು ಮರೀಚಿಕೆ ಆಗಿಬಿಡ್ತದೆ. ಇದು ದೊಡ್ಡ ಸಮಸ್ಯೆ ಅವನಿಗೆ. ಅನೇಕ ಬಾರಿ ನನ್ನ ಕೆಲವರು ಆಪ್ತರು ನಾನು ಹೇಳಿದ್ದೀನಿ ಕೇಳಿದ್ದೀನಿ, ಚೇತನ ವಸ್ತುಗಳು ನಮ್ಮ ಮರ್ಜಿಯಂತೆ ನಮ್ಮ ಅಪೇಕ್ಷೆಯಂತೆ ಹೇಗೆ ನಡ್ಕೊಳ್ಳಿಕ್ಕೆ ಸಾಧ್ಯ? ನಮಗೊಂದು ನಮ್ಮದೇ ಆದ ಮನಸ್ಸು ಹೇಗಿದೆಯೋ, ನಮ್ಮದೇ ಆದ ಹಿನ್ನೆಲೆ ಹೇಗಿದೆಯೋ ಅದಕ್ಕೆ ತಕ್ಕಂತೆ ನಾವು ನಡ್ಕೋತೇವೆ ಹೊರತು ನಮ್ಮ ಹೆಂಡತಿ, ನಮ್ಮ ಗಂಡ, ನಮ್ಮ ಬಂಧು ಬಾಂಧವರು, ಮಿತ್ರರ ಅಪೇಕ್ಷೆಗೆ ತಕ್ಕಂತೆ ನಾವು ನಡ್ಕೋತೇವ? ಹಾಗೆ ಅವ್ರಿಗೂ ಕೂಡ ಅವ್ರದೇ ಆದ ಮನಸ್ಸಿದೆ, ಅವ್ರದೇ ಆದ ಪೂರ್ವ ಕರ್ಮಗಳಿವೆ, ಅದಕ್ಕೆ ತಕ್ಕಂತೆ ಅವ್ರು ನಡ್ಕೋತಾರೆ. ಚೇತನ ವಸ್ತುಗಳೇ ಮತ್ತು ಜಡ ವಸ್ತುಗಳೇ ಇದ್ರ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಹೋದಾಗ ಮೊದಲು ಜಡ ವಸ್ತುಗಳ ಬಗ್ಗೆ ಆಲೋಚನೆ ಮಾಡೋಣ ಅಂತ. ಇದು ನನ್ನ ತೀರಾ ಸಮೀಪದಲ್ಲಿದ್ದವರೊಬ್ರು ಹೇಳಿದ್ದು. ಜಡ ವಸ್ತುಗಳೇ ನಮ್ಮ ಇಚ್ಛೆಗೆ ತಕ್ಕಂತೆ ಕೆಲಸ ಮಾಡೋದಿಲ್ಲ. ನಾವು ಉಪಯೋಗಿಸುವಂತಹ ಅತ್ಯಂತ ಬೆಲೆ ಬಾಳುವ ತುಂಬಾ ಗುಣಮಟ್ಟದ ಒಂದು ವಸ್ತು ಅಂತ ತಿಳ್ಕೊಂಡು ಯಾವುದೋ ಒಂದನ್ನು ತಂದೆವು. ಅದಕ್ಕೆಲ್ಲ ಗ್ಯಾರಂಟಿ ವಾರಂಟಿಗಳನ್ನೆಲ್ಲ ನೋಡಿ ವಿಚಾರ ಮಾಡಿ ಬಹಳ ಚೌಕಸಿ ಮಾಡಿ ಅದನ್ನು ತಂದೆವು. ಆದರೆ ಅಂಥ ವಸ್ತುವೇ ನಮ್ಮ ನಿರೀಕ್ಷೆಗೆ ತಕ್ಕಂತೆ, ನಮ್ಮ ಆಕಾಂಕ್ಷೆಗೆ ತಕ್ಕಂತೆ ಕೆಲಸ ಮಾಡೋದಿಲ್ಲ. ಜಡ ವಸ್ತುವಿಗೆ ಒಂದು ಮನಸ್ಸೇ ಇಲ್ಲ, ಅದೊಂದು ಪ್ರಾರಬ್ಧ ಕರ್ಮ ಅನ್ನೋದಿಲ್ಲ, ಪಾಪ ಪುಣ್ಯಗಳಿಲ್ಲ. ಆದರೂ ಅದು ನಮ್ಮ ಇಚ್ಛೆಗೆ ತಕ್ಕಂತೆ ಕೆಲಸ ಮಾಡುವುದಿಲ್ಲ, ಮಾಡಿಯೇ ಮಾಡ್ತದೆ ಅಂತ ನಿಶ್ಚಿತ ಇಲ್ಲ. ಹೀಗಿರುವಾಗ ಒಂದು ಚೇತನ ವಸ್ತು ಅದು ಯಾವುದೇ ಇರಲಿ, ನಮ್ಮ ಸುತ್ತಮುತ್ತ ಇರುವಂಥದ್ದು, ಅದು ಮಕ್ಕಳಿರ್ಬೋದು, ಗಂಡ ಹೆಂಡಂದಿರ್ಬೋದು, ಬೇರೆ ಸಂಬಂಧಗಳಿರ್ಬೋದು, ನೆರೆಹೊರೆಗಳಿರ್ಬೋದು, ಯಾರಾದರೂ ತಮ್ಮದೇ ಆದ ವ್ಯಕ್ತಿತ್ವವನ್ನು ಮನಸ್ಸನ್ನು ಹೊಂದಿರುವಂಥವ್ರು ಹೇಗೆ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ? ಆದ್ರಿಂದ ಆ ಆಪ್ತತೆ ಅನ್ನುವುದು ಮೂಡುವುದೇ ಇಲ್ಲ ಕೊನೆಗೂ. ಅವರಿಗೆ ಆಪ್ತತೆಯನ್ನು ಮೂಡಿಸುವುದರಲ್ಲಿ ನಾವು ವಿಫಲರಾಗ್ತೇವೆ, ನಮಗೆ ಆಪ್ತತೆಯನ್ನು ಮೂಡಿಸುವುದರಲ್ಲಿ ಅವರು ವಿಫಲರಾಗ್ತಾರೆ. ಪರಸ್ಪರರನ್ನ ದೂಷಿಸಿಕೊಂಡು ಕಾಲ ಕಳೆದು ಒಂದು ದಿವಸ ಮಣ್ಣಿನಲ್ಲಿ ಮಣ್ಣಾಗಿ ಹೋಗಿಬಿಡ್ತೇವೆ ನಾವು. ಆದ್ರಿಂದಲೇ ಸತ್ವ ದರ್ಶನ ವರ್ಜಿತ ತತ್ವಜ್ಞಾನವಿಲ್ಲದ ವ್ಯಕ್ತಿ ಯಾವತ್ತೂ ಕೂಡ ತಾನು ಹೋಗಬೇಕಾದಂತಹ ಗುರಿಯನ್ನು ತಲುಪುವುದೇ ಇಲ್ಲ. ನಮ್ಮ ಮಾರ್ಗ ಪ್ರತಿರುದ್ಧ ಆಗಿಬಿಡ್ತದೆ. ಮನುಷ್ಯ ತೀರಾ ಕಳವಳಕ್ಕೊಳಗಾಗ್ತಾನೆ, ದಿಗ್ಭ್ರಾಂತನಾಗಿಬಿಡ್ತಾನೆ, ದಿಕ್ಕು ತಲುಪದೆ ಭ್ರಷ್ಟನಾಗಿ ಹೋಗ್ತಾನೆ. ಆದ್ರಿಂದ ತತ್ವಜ್ಞಾನ ಅಂತನ್ನುವುದು ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಮಾರ್ಗದರ್ಶಕ ಆಗಬೇಕು, ದಿಗ್ದರ್ಶಕ ಆಗಬೇಕು ಅಂತ ಅಭಿಪ್ರಾಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.